ನರ್ಸಿಂಗ್ ಡಿಗ್ರಿ ಅಂದ ತಕ್ಷಣ ತಲೆಗೆ ಬರೋದೇನೋ ಹಾಸ್ಪಿಟಲ್ ವಾರ್ಡ್, ನೈಟ್ ಶಿಫ್ಟ್ ಮತ್ತೆ ನಿಲ್ಲದ ಒತ್ತಡ ಅಲ್ವಾ? ಹೆಚ್ಚಿನವರು ನರ್ಸಿಂಗ್ ಅಂದ್ರೆ ಕಡಿಮೆ ಸಂಬಳಕ್ಕೆ ಹೆಚ್ಚು ದುಡಿಸ್ಕೊಡೋ ಕೆಲಸ ಅಂತಾನೆ ಅನ್ಕೊಂಡಿದ್ದಾರೆ. ಆದರೆ ಇದು ಕಥೆಯ ಒಂದು ಭಾಗ ಅಷ್ಟೇ. ಇದರ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಮುಖದ ಬಗ್ಗೆ ಇವತ್ತು ಮಾತಾಡೋಣ. ಯೋಚನೆ ಮಾಡಿ, ಆ 4 ವರ್ಷಗಳ ಹಾರ್ಡ್ ವರ್ಕ್, ಆ ಡಿಗ್ರಿ, ಅದು ಕೇವಲ ಆಸ್ಪತ್ರೆಯ ಒಂದು ಬಾಗಿಲು ತೆಗೆಯೋ ಕೀ ಅಲ್ಲ, ಅದೊಂದು ಮಾಸ್ಟರ್ ಕೀ. ಅದು ಅವಕಾಶಗಳ ಒಂದು ದೊಡ್ಡ ಅರಮನೆಯನ್ನೇ ತೆರೆಯಬಲ್ಲದು. ಅಷ್ಟೆಲ್ಲ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ಒಂದೇ ಒಂದು ರೂಮಿಗೆ ಸೀಮಿತ ಮಾಡೋದು ಸರಿನಾ? ಖಂಡಿತ ಇಲ್ಲ. ಈ ಸ್ಕ್ರೀನ್ ನೋಡಿ, ಒಂದ್ ಕಡೆ ರಾತ್ರಿ ಇಡೀ ನಿದ್ದೆ ಬಿಟ್ಟು ಟೆನ್ಷನ್ನಲ್ಲಿ ಕೆಲಸ ಮಾಡೋ ಲೈಫ್, ಇನ್ನೊಂದ್ ಕಡೆ ಕೂಲಾಗಿ AC ಆಫೀಸಲ್ಲಿ ಕೂತು ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಸ್ಪತ್ರೆಗಿಂತ ಡಬಲ್ ಸ್ಯಾಲರಿ ತಗೊಳ್ಳೋ ಭವಿಷ್ಯ. ಇದು ಬರೀ ಕನ್ಸಲ್ಲ, ನಿಮ್ಮ ನರ್ಸಿಂಗ್ ಡಿಗ್ರಿಯಿಂದನೇ ಸಾಧ್ಯವಾಗೋ ರಿಯಾಲಿಟಿ. ಹೌದು, ಆಸ್ಪತ್ರೆಯ ಹೈ ಪ್ರೆಷರ್, ಕಡಿಮೆ ಸಂಬಳದ ವಾತಾವರಣದಿಂದ ಬೇಜಾರಾಗೋದು ತುಂಬಾನೇ ಸಹಜ. ಆ ಫೀಲಿಂಗ್ ನನಗೂ ಅರ್ಥ ಆಗುತ್ತೆ. ಆದರೆ ಆ ಕಹಿ ಸತ್ಯವನ್ನೇ ಬದಲಾಯಿಸೋ ಪವರ್ ನಿಮ್ಮ ಡಿಗ್ರಿಲಿದೆ. ಹಾಗಾದ್ರೆ ಆ ಹೊಸ ದಾರಿಗಳು ಯಾವ್ಯಾವು? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ಜಾಬ್ ಕ್ಲಿನಿಕಲ್ ರಿಸರ್ಚ್. ಇಲ್ಲಿ ನೀವು ಮೆಡಿಕಲ್ ಲೋಕದ ಹೊಸ ಹೊಸ ಆವಿಷ್ಕಾರಗಳ ಒಂದು ಭಾಗ ಆಗ್ತೀರಿ. ಹೊಸ ಔಷಧಿಗಳು ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚೆ ಅದರ ಮೇಲೆ ತುಂಬ ಟ್ರಯಲ್ಸ್ ಮಾಡ್ತಾರಲ್ವಾ? ಆ ಇಡೀ ಪ್ರಾಸೆಸ್ನ ಮ್ಯಾನೇಜ್ ಮಾಡೋದೇ ಕ್ಲಿನಿಕಲ್ ರಿಸರ್ಚ್. ಪೇಷಂಟ್ಸ್ ಜೊತೆ ಮಾತಾಡೋದು, ಡೇಟಾ ಹ್ಯಾಂಡಲ್ ಮಾಡೋದು, ಮೆಡಿಕಲ್ ರೂಲ್ಸ್ ಫಾಲೋ ಮಾಡೋದು, ಈ ಎಲ್ಲ ಸ್ಕಿಲ್ಸ್ ನರ್ಸ್ಗಳಲ್ಲಿ ಆಲ್ರೆಡಿ ಇರೋದ್ರಿಂದ ಈ ಫೀಲ್ಡಿಗೆ ಈಸಿಯಾಗಿ ಹೊಂದ್ಕೋಬೋದು. ಸ್ಯಾಲರಿ ಗ್ರೋತ್ ಕೂಡ ಸೂಪರ್ ಆಗಿದೆ. BSc ನರ್ಸಿಂಗ್ ಆದ್ಮೇಲೆ ಒಂದು 3 ರಿಂದ 6 ತಿಂಗಳ ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ ಸಾಕು, ಈ ಹೊಸ ಜಗತ್ತಿಗೆ ಎಂಟ್ರಿ ಕೊಡ್ಬೋದು. ಈ ಕೆಲಸದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಆಸ್ಪತ್ರೆಯ ಟೆನ್ಷನ್, ಗಡಿಬಿಡಿ ಇರೋದಿಲ್ಲ. ಇದೊಂದು ಡೆಸ್ಕ್ ಮತ್ತು ಫೀಲ್ಡ್ ವರ್ಕ್ ಎರಡೂ ಮಿಕ್ಸ್ ಆಗಿರೋ ಪಕ್ಕಾ ಕಾರ್ಪೊರೇಟ್ ಸ್ಟೈಲ್ ಜಾಬ್. ಅಷ್ಟೇ ಅಲ್ಲ, ಮೆಡಿಕಲ್ ಲೋಕದ ದೊಡ್ಡ ದೊಡ್ಡ ಸಂಶೋಧನೆಗಳ ಭಾಗವಾಗೋ ಒಂದು ಅದ್ಭುತ ಅವಕಾಶನೂ ಸಿಗುತ್ತೆ. ನಮ್ಮ ಲಿಸ್ಟ್ನಲ್ಲಿ 2ನೇ ಜಾಬ್ ಮೆಡಿಕಲ್ ಕೋಡಿಂಗ್. ನಿಮ್ಮ ನರ್ಸಿಂಗ್ ನಾಲೆಜ್ ಉಪಯೋಗಿಸಿ IT ಫೀಲ್ಡ್ಗೆ ಹೇಗೆ ಎಂಟ್ರಿ ಕೊಡ್ಬೋದು ಅಂತ ನೋಡೋಣ. ಇದನ್ನ ಒಂದು ರೀತಿ ಟ್ರಾನ್ಸ್ಲೇಷನ್ ಕೆಲಸ ಅಂತ ಅನ್ಕೋಬೋದು. ಅಂದರೆ ಡಾಕ್ಟರ್ ಬರೆಯೋ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ಗಳನ್ನ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಅರ್ಥ ಆಗೋ ಹಾಗೆ ಸ್ಪೆಷಲ್ ಕೋಡ್ಗಳಾಗಿ ಕನ್ವರ್ಟ್ ಮಾಡೋದು. ಅನಾಟಮಿ, ಫಿಸಿಯಾಲಜಿ ಎಲ್ಲ ಗೊತ್ತಿರೋ ನರ್ಸ್ಗಳಿಗೆ ಇದು ಸಹಜವಾಗೇ ಬರುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಅನ್ಸಿದ್ರು CPC ಅನ್ನೋ ಒಂದೇ ಒಂದು ಎಕ್ಸಾಮ್ ಪಾಸ್ ಮಾಡಿದ್ರೆ ಸಾಕು, ನಿಮ್ಮ ಸ್ಯಾಲ್ರಿ ಲಕ್ಷಗಳ ಲೆಕ್ಕದಲ್ಲಿರುತ್ತೆ. ಹಾಗಾದ್ರೆ ಏನಿದು CPC? ಇದರ ಫುಲ್ ಫಾರ್ಮ್ ಸರ್ಟಿಫೈಡ್ ಪ್ರೊಫೆಷನಲ್ ಕೋಡರ್. ಈ ಸರ್ಟಿಫಿಕೇಟ್ ಸಿಕ್ಕರೆ ಸಾಕು, ನಿಮ್ಮ ಸ್ಕಿಲ್ಗೆ ಒಂದು ಅಧಿಕೃತ ಮುದ್ರೆ ಬಿದ್ದ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೆರಿಯರ್ ಗ್ರಾಫ್ ರಾಕೆಟ್ ಥರ ಮೇಲೆ ಹೋಗುತ್ತೆ. ಸಂಬಳ ಮತ್ತು ಪೊಸಿಷನ್ ಎರಡರಲ್ಲೂ ದೊಡ್ಡ ಜಂಪ್ ಸಿಗುತ್ತೆ. ಇನ್ನು ಇದರ ಲೈಫ್ ಸ್ಟೈಲ್ ಬಗ್ಗೆ ಕೇಳಬೇಕಾ? ವಾರಕ್ಕೆ 5 ದಿನ ಕೆಲಸ, ಶನಿವಾರ ಭಾನುವಾರ ಫುಲ್ ರಜಾ. ಆಸ್ಪತ್ರೆ ಓಡಾಟ, ಫಿಸಿಕಲ್ ಸ್ಟ್ರೇನ್ ಏನೂ ಇರಲ್ಲ. ಕೂಲಾಗಿ AC ಆಫೀಸ್ನಲ್ಲಿ ಕೂತು ಮಾಡೋ ಕೆಲಸ. ಕೆಲವು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಕೊಡ್ತವೆ. ಕೆರಿಯರ್ ಗ್ರೋತ್ ಕೂಡ ಚೆನ್ನಾಗಿದ್ದು ಕೆಲವೇ ವರ್ಷಗಳಲ್ಲಿ ಟೀಮ್ ಲೀಡರ್, ಮ್ಯಾನೇಜರ್ ಕೂಡ ಆಗ್ಬೋದು. ಮುಂದಿನ ಜಾಬ್ ಸ್ವಲ್ಪ ಗ್ಲಾಮರಸ್ ಆಗಿದೆ. ಆರೋಗ್ಯದ ಜೊತೆ ಸೌಂದರ್ಯವೂ ಸೇರ್ಕೊಂಡಿದೆ. ಅದೇ ಎಸ್ಥೆಟಿಕ್ ನರ್ಸ್. ಲೇಸರ್ ಟ್ರೀಟ್ಮೆಂಟ್, ಬೊಟಾಕ್ಸ್, ಹೇರ್ ಟ್ರಾನ್ಸ್ಪ್ಲಾಂಟ್ ಇವೆಲ್ಲ ಇವತ್ತು $1 ಮಿಲಿಯನ್ ಇಂಡಸ್ಟ್ರಿ. ಇಲ್ಲಿ ಡರ್ಮಟಾಲಜಿಸ್ಟ್ಗೆ ಅಸಿಸ್ಟ್ ಮಾಡೋಕೆ, ಹೈಟೆಕ್ ಉಪಕರಣಗಳನ್ನು ಹ್ಯಾಂಡಲ್ ಮಾಡೋಕೆ ನರ್ಸ್ಗಳೇ ಬೇಕು. ಇಲ್ಲಿ ಸ್ಯಾಲರಿಗಿಂತ ಇನ್ಸೆಂಟಿವ್ಸ್ ಮತ್ತು ಕಮಿಷನ್ನಲ್ಲೇ ಹೆಚ್ಚು ದುಡ್ಡು ಮಾಡಬಹುದು. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಬೇಸಿಕ್ ಸ್ಯಾಲರಿಗಿಂತ ಡಬಲ್ ಟ್ರಿಬಲ್ ಕೂಡ ಗಳಿಸ್ಬೋದು. ಇಲ್ಲಿನ ವಾತಾವರಣವೇ ಬೇರೆ. ಆಸ್ಪತ್ರೆ ಥರ ರೋಗಿಗಳ ಜೊತೆ ಅಲ್ಲ, ಬದಲಾಗಿ ತಮ್ಮ ಸೌಂದರ್ಯ ಹೆಚ್ಚಿಸ್ಕೊಳ್ಳೋಕೆ ಬರೋ ಕ್ಲೈಂಟ್ಸ್ ಜೊತೆ ಕೆಲಸ. ಸೊ ಫುಲ್ ಪಾಸಿಟಿವ್ ವೈಬ್ಸ್ ಇರುತ್ತೆ, ದುಡಿಮೆನೂ ಚೆನ್ನಾಗಿರುತ್ತೆ. ನಮ್ಮ ಲಿಸ್ಟ್ನಲ್ಲಿ 4ನೇ ಜಾಬ್ ಕಾರ್ಪೊರೇಟ್ ನರ್ಸ್. ಪ್ರೈವೇಟ್ ಕಂಪನಿಯಲ್ಲಿ ಸರ್ಕಾರಿ ಕೆಲಸದ ಹಾಗೆ ಆರಾಮಾಗಿರಬೇಕು ಅಂದ್ರೆ ಇದು ಬೆಸ್ಟ್ ಆಪ್ಷನ್. ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟ್ರಿಗಳು, ಏರ್ಪೋರ್ಟ್ಗಳಲ್ಲಿ ಅವರ ಎಂಪ್ಲಾಯೀಸ್ಗಾಗಿ ಒಂದು ಚಿಕ್ಕ ಕ್ಲಿನಿಕ್ ಇಟ್ಟಿರ್ತಾರೆ. ಅಲ್ಲಿ ಫಸ್ಟ್ ಏಡ್, ಹೆಲ್ತ್ ಚೆಕಪ್ ಮಾಡೋದೇ ಮೇನ್ ಕೆಲಸ. ದೊಡ್ಡ MNCಗಳಲ್ಲಿ ಸ್ಯಾಲರಿ ಕೂಡ ಚೆನ್ನಾಗಿರುತ್ತೆ. ತಿಂಗಳಿಗೆ 40,000ದಿಂದ 80,000ವರೆಗೂ ಇರುತ್ತೆ. ಇದಕ್ಕೆ BSc ನರ್ಸಿಂಗ್ ಡಿಗ್ರಿ ಇದ್ರೆ ಸಾಕು. ಆಕ್ಯುಪೇಷನಲ್ ಹೆಲ್ತ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ಇನ್ನೂ ಒಳ್ಳೆಯದು. ಇದು ಪಕ್ಕಾ 9 to 5 ಜಾಬ್. ಭಾನುವಾರ, ಸರ್ಕಾರಿ ರಜೆ ಎಲ್ಲವೂ ಸಿಗುತ್ತೆ. ಆಸ್ಪತ್ರೆಯ ಎಮರ್ಜೆನ್ಸಿ ಕಾಲ್ಸ್ಗಳ ಟೆನ್ಷನ್ ಇಲ್ಲವೇ ಇಲ್ಲ. ನೀಟಾದ, ಸೈಲೆಂಟ್ ಆದ ಕಾರ್ಪೊರೇಟ್ ಎನ್ವಿರಾನ್ಮೆಂಟಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ನಿಜ ಹೇಳ್ಬೇಕಂದ್ರೆ ಇದು ಪ್ರೈವೇಟ್ ಸೆಕ್ಟರ್ಲಿರೋ ಗೌರ್ಮೆಂಟ್ ಜಾಬ್ ಇದ್ದಾಗೆ. ಇನ್ನು ನಮ್ಮ ಲಿಸ್ಟಿನ ಕೊನೆಯ ಅತೀ ಹೆಚ್ಚು ಸಂಬಳ ಕೊಡುವ ಅಡ್ವೆಂಚರಸ್ ಜಾಬ್ ಬಗ್ಗೆ ನೋಡೋಣ. ಕ್ರಿಟಿಕಲ್ ಕೇರಲ್ಲಿ ಆಸಕ್ತಿ ಇರೋರಿಗೆ ಇದು ಹೇಳಿ ಮಾಡಿಸಿದ್ದು. ಸಾವಿರಾರು ಅಡಿ ಎತ್ತರದಲ್ಲಿ ಹಾರಾಡೋ ಏರ್ ಆಂಬ್ಯುಲೆನ್ಸ್ ಒಳಗೆ ಒಬ್ಬ ಕ್ರಿಟಿಕಲ್ ಪೇಷಂಟ್ನ ಜೀವ ಉಳಿಸೋ ಜವಾಬ್ದಾರಿ ನಿಮ್ದು.
ಅಲ್ಲಿ ನೀವು ಬರೀ ನರ್ಸ್ ಅಲ್ಲ, ಒಬ್ಬ ಲೈಫ್ ಸೇವರ್. ಇದೊಂದು ಹೈ ರಿಸ್ಕ್ ಹೈ ರಿವಾರ್ಡ್ ಕೆಲಸ. ಈ ಚಾಲೆಂಜಿಂಗ್ ಕೆಲಸಕ್ಕೆ ತಕ್ಕ ಹಾಗೆ ಸಂಬಳ ಕೂಡ ಜೋರಾಗೇ ಇರುತ್ತೆ. ತಿಂಗಳಿಗೆ 60,000ದಿಂದ ಶುರುವಾಗಿ ಬರೋಬ್ಬರಿ 1.5 ಲಕ್ಷದವರೆಗೂ ಹೋಗ್ಬೋದು. ಆದರೆ ಈ ದೊಡ್ಡ ಜವಾಬ್ದಾರಿಗೆ ಐಸಿಯು ಅಥವಾ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಕನಿಷ್ಠ 2-3 ವರ್ಷ ಕೆಲಸ ಮಾಡಿದ ಗಟ್ಟಿ ಅನುಭವ ಬೇಕೇ ಬೇಕು. ಬರೀ ಅನುಭವ ಒಂದೇ ಸಾಲದು. BLS ಮತ್ತು ACLS ಅನ್ನೋ ಸರ್ಟಿಫಿಕೇಷನ್ಸ್ಗಳು ಕಡ್ಡಾಯ. ಅಂದ್ರೆ ಯಾವುದೇ ಎಮರ್ಜೆನ್ಸಿಯನ್ನ ನಿಭಾಯಿಸೋಕೆ ನೀವು ಪಕ್ಕಾ ಟ್ರೇನ್ಡ್ ಆಗಿದ್ದೀರಾ ಅನ್ನೋದಕ್ಕೆ ಇದು ಪ್ರೂಫ್. ಹೌದು, ನೀವು ಕೇಳಿದ್ದು ಸರಿ. ತಿಂಗಳಿಗೆ 1.5 ಲಕ್ಷ. ಇದು ತಮಾಷೆ ಅಲ್ಲ. ಈ ಫೀಲ್ಡಲ್ಲಿ ಇಷ್ಟು ಗಳಿಸೋ ಚಾನ್ಸ್ ನಿಜವಾಗ್ಲೂ ಇದೆ. ನಿಮ್ಮ ಅನುಭವ ಮತ್ತು ಕೌಶಲ್ಯವೇ ಇಲ್ಲಿ ನಿಮ್ಮ ಸಂಬಳವನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ಈ 5 ಜಾಬ್ಗಳಲ್ಲಿ ಕ್ಲಿನಿಕಲ್ ರಿಸರ್ಚು, ಮೆಡಿಕಲ್ ಕೋಡಿಂಗ್, ಎಸ್ಥೆಟಿಕ್ ನರ್ಸ್, ಕಾರ್ಪೊರೇಟ್ ನರ್ಸ್ ಅಥವಾ ಫ್ಲೈಟ್ ನರ್ಸ್ ಯಾವುದು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಆಸಕ್ತಿಗೆ ಸರಿ ಹೊಂದುತ್ತೆ ಅನ್ಸುತ್ತೆ? ಯಾವುದು ನಿಮ್ಮ ಡ್ರೀಮ್ ಜಾಬ್? ಸೊ ಅರ್ಥ ಮಾಡ್ಕೊಳ್ಳಿ, ನರ್ಸಿಂಗ್ ಡಿಗ್ರಿ ಅಂದ್ರೆ ಅಲ್ಲಿಗೆ ಎಲ್ಲಾ ಮುಗೀತು ಅಂತ ಅಲ್ಲ. ಅಲ್ಲಿಂದಾನೇ ನಿಜವಾದ ಜರ್ನಿ ಶುರುವಾಗೋದು. ಆಸ್ಪತ್ರೆಯ ಆಚೆ ಒಂದು ದೊಡ್ಡ ಪ್ರಪಂಚವೇ ಇದೆ. ನಿಮ್ಮ ಡಿಗ್ರಿ ಅನ್ನೋದು ಆ ಪ್ರಪಂಚಕ್ಕೆ ಎಂಟ್ರಿ ಕೊಡೋ ಪಾಸ್ಪೋರ್ಟ್ ಇದ್ದ ಹಾಗೆ. ನಿಮ್ಮ ದಾರಿಯನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳಿ.